ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ PTV ನ್ಯೂಸ್ ಕನ್ನಡ. ನಾನು ಚಂದ್ರಿಕಾ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಇಂದು ಅತ್ತಿಬೆಲೆ ಗಡಿಯಲ್ಲಿ ಕನ್ನಡ ಚಳುವಳಿ ವಾಟಾಳ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಜೋಸೆಫ್ ಅವರ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಾಯಿತು. ಇದರ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಎರಡು ಸರ್ಕಾರಗಳು ಒಂದೇ ಮುಖದ ಎರಡು ನಾಣ್ಯಗಳಿದ್ದಂತೆ ವಾಟಾಳ್ ಕಿಡಿಕಾರಿತು. ತಮಿಳುನಾಡು ಕಾಂಗ್ರೆಸ್ ಅಧ್ಯಕ್ಷರು ಮೇಕೆದಾಟಿನಲ್ಲಿ ಒಂದು ಇಟ್ಟಿಗೆಯನ್ನ ಇಡಲು ಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ಆದರೆ ದಶಕಗಳ ಹಿಂದೆಯೇ ವಾಟಾಳ್ ಪಕ್ಷ ಮೇಕೆದಾಟಿನಲ್ಲಿ ಇಟ್ಟಿಗೆ ಸಿಮೆಂಟ್ ಇಟ್ಟು ಮೇಕೆದಾಟಿಗೆ ಬೆಂಬಲ ಘೋಷಿಸಿತ್ತು. ಕರ್ನಾಟಕ ರಾಜ್ಯ ಸರ್ಕಾರ ಮೇಕೆದಾಟು ವಿಷಯದಲ್ಲಿ ದಿಟ್ಟ ಪ್ರದರ್ಶನ ತೋರಬೇಕೆಂದು ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿ ಚುನಾವಣೆ ಪೂರ್ವದಲ್ಲಿ ಮೇಕೆದಾಟು ಪಾದಯಾತ್ರೆ ಕೈಗೊಂಡಿದ್ರು. ಅದು ಅತ್ಯಂತ ಐಷಾರಾಮಿ ಪಾದಯಾತ್ರೆಯಾಗಿತ್ತು. ಅಧಿಕಾರಕ್ಕೆ ಬಂದ ನಂತರ DK ಶಿವಕುಮಾರ್ ಈ ಬಗ್ಗೆ ಧ್ವನಿ ಎತ್ತಿರುವುದು ಖಂಡನೀಯ. ವಿರೋಧ ಪಕ್ಷ ಬಿಜೆಪಿ ಮೇಲೆ ನಂಬಿಕೆ ಇಲ್ಲ. ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಇಂದು ಗಡಿ ಬಂದ್ ಮಾಡುವ ಮೂಲಕ ಎರಡೂ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಈ ವೇಳೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷ ಸಾರಾ ಗೋವಿಂದ್, ಕನ್ನಡ ಜಾಗೃತಿ ವೇದಿಕೆ ಅಧ್ಯಕ್ಷ ಮಂಜುನಾಥ್ ದೇವ, ಹೋರಾಟಗಾರರು ಆದಂತಹ KR ಕುಮಾರ್, ಕನ್ನಡ ಜಾಗೃತಿ ವೇದಿಕೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಮಧುಕುಮಾರ್ ಸೇರಿದಂತೆ ಕನ್ನಡ ಪರ ರೈತ ಪರ ಹೋರಾಟಗಾರರು ಬಂದ್ನಲ್ಲಿ ಭಾಗವಹಿಸಿದ್ದರು. ನಾವು ಬಹಳ ಗಂಭೀರವಾದ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸುಮಾರು ವರ್ಷಗಳಿಂದ ತಮಿಳುನಾಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಬಂದಿದ್ದಾರೆ ಮತ್ತು ಇತ್ತೀಚೆಗೆ ಅವರು ಸಹಜ ತಮಿಳುನಾಡು ಪತ್ರಿಕೆಗಳು ಅವ್ರ ಪರ ಇರಬೇಕು. ನಾವೇನು ಅಲ್ಲಿ ಮಾಧ್ಯಮದ ವಿರುದ್ಧ ನಾವು ಯಾವತ್ತೂ ಇಲ್ಲ. ನಾವು ಯಾವಾಗಲೂ ನಿಮ್ಮ ಬಗ್ಗೆ ಗೌರವ ಇದೆ, ಎಲ್ಲರೂ ಇದೆ. ನಿಮ್ಗೆ ಹೇಳೋದಾದರೆ ನಾನು ಬಹಳ ಯೋಚನೆ ಮಾಡಿದ್ದೀನಿ. ನಮ್ಮೆಲ್ಲ ಸ್ನೇಹಿತರು ಕರ್ಕೊಂಡು ಬಂದು ನಿಮ್ಮ ತಮಿಳುನಾಡು ಅಸೆಂಬ್ಲಿ ಮುಂದೆ ನಾವೇ ಸತ್ಯಾಗ್ರಹ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದು ಯಾವತ್ತು ಅನ್ನೋದು ಹೇಳ್ತೀವಿ. ಮೊದಲು ನಿಮಗೆ ಹೇಳಿರ್ತೀವಿ, ನೀವು ತಮಿಳುನಾಡು ಮಾಧ್ಯಮದವರು ನಮ್ಮ ಮಾಧ್ಯಮದವ್ರಿಗೂ ಹೇಳ್ತೀವಿ. ನಾವು ತಮಿಳುನಾಡಿಗೆ ಬಂದು ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತೇಳಿ ನಮ್ಮ ಒಕ್ಕೂಟದವರು, ನಾವು ಸಾರಾ ಗೋವಿಂದ್ ಅವರು, ಕುಮಾರ್ ಅವರು, ಮಂಜುನಾಥ್ ದೇವ್, ಶಿವರಾಮೇಗೌಡರು, ಪ್ರವೀಣ್ ಕುಮಾರ್ ಶೆಟ್ಟಿ, ಗಿರೀಶ್, ನಾರಾಯಣ ಸ್ವಾಮಿ ಎಲ್ಲರೂ ಸೇರಿ ತಮಿಳುನಾಡಿಗೆ ಬರ್ತೀವಿ. ಅಲ್ಲೇ ಇದೇನು ಮಾಡ್ತೀರಿ ಮಾಡಿ ತಮಿಳುನಾಡಿನ ಶಾಸನಸಭೆಯ ಮುಂದೆ ಸತ್ಯಾಗ್ರಹ ಮಾಡ್ತೀವಿ. ನಾವು ಕೇಳ್ತಕ್ಕಂಥದ್ದು ನ್ಯಾಯ, ಪ್ರಾಮಾಣಿಕವಾಗಿ ಇದು. ನಿಮಗೆ ಈ ಮೇಕೆದಾಟು ಮಾಡೋದ್ರಿಂದ ನಿಮ್ಗೇನು ತೊಂದರೆ ನನಗೆ ಅರ್ಥ ಆಗಿಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳಿದ್ರು, ನೀವು ಕೇಳ್ತಾ ಇರೋದು ಸರಿ ಇಲ್ಲ, ತಳ್ಳಾಕಿದ್ರು. ಮತ್ತು ಎರಡನೇ ಸರಿ ನೀವು ರಿವ್ಯೂ ಪಿಟಿಷನ್ ಹಾಕಿದ್ರಿ, ರಿವ್ಯೂ ಪಿಟಿಷನ್ ತಳ್ಳಾಕಿದ್ರು. ಮೂರನೇ ಸಾರಿ ನೀವು ಮಂಡ್ಲಿಗೆ ಕೊಟ್ರಿ, ಅವರು ತಳ್ಳಾಕಿದ್ರು. ಈಗ ನೀವು ಕಾಲು ಕೆರೆದು ಜಗಳಕ್ಕೆ ನಿಂತಿದ್ದೀರಿ. ಮತ್ತು ನಮ್ಮ ಸರ್ಕಾರ ಬರೀ ನಿಮ್ಮ ವಿರುದ್ಧ ಒಂದೇ ಅಲ್ಲ, ಕರ್ನಾಟಕ ಸರ್ಕಾರದ ವಿರುದ್ಧನೂ ಮಾಡ್ತೀವಿ ನಾವು. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿದ್ರು, ಮೇಕೆದಾಟು ಆಗಲೇಬೇಕು ಅಂತ. ಮತ್ತು ಶಿವಕುಮಾರ್ ಅವರಿಗೆ ಸ್ಟಾಲಿನ್ ಸ್ನೇಹಿತರು ಮತ್ತು ಕಾಂಗ್ರೆಸ್ ಅವರದೇ ಪಾರ್ಟಿ, ಸ್ಟಾಲಿನ್ಗೂ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ರು. ಈಗ ಜೋಸೆಫ್ ವಿಜಯ್ಗೂ ಬೆಂಬಲ ಕೊಟ್ಟಿದ್ದಾರೆ. ಇವರು ಹೇಳಿ ಭದ್ರವಾಗಿ ಮೇಕೆದಾಟು ಬೇಡ. ನಿಮ್ಗೆ ಯಾಕೆ ಬೇಡ? ನಿಮ್ಗೇನು ತೊಂದರೆ ಆಗಲ್ಲ. ಅದು ವಿದ್ಯುತ್ ಶಕ್ತಿ ಮಾಡೋದಕ್ಕೆ ಮತ್ತು ಕುಡಿಯೋರಿಗೆ, ಬೆಂಗಳೂರು ಮತ್ತು ಕುಡಿಯೋರಿಗೆ ಮತ್ತು ಕುಡಿಯೋ ನೀರು ಅಂದಾಗ ಇಲ್ಲಿ ಎಷ್ಟು ಜನ ತಮಿಳರಿದ್ದಾರೆ ನೀವು ಗಮನಿಸಿ. ಲಕ್ಷಾಂತರ ತಮಿಳರು ನಮ್ಮಲ್ಲಿದ್ದಾರೆ. ಅವ್ರಿಗೆ ನೀವು ಕುಡಿಯೋ ನೀರು ಕೊಡಲ್ವಾ? ಅವ್ರಿಗೆ ಬೇಡವಾ? ಸುಮ್ಮನೆ ಇದು ನಾಟಕ. ಈ ಯಾರೇ ಮುಖ್ಯಮಂತ್ರಿ ಬರಲಿ ಮೇಕೆದಾಟು ತಗೊಳ್ಳೋದು, ಯಾರೇ ಮುಖ್ಯಮಂತ್ರಿ ಬರಲಿ ಕಾವೇರಿ ತಗೊಳ್ಳೋದು ಒಳ್ಳೆದಲ್ಲ. ನಾನು ಹಿಂದೆ ನಿಮ್ಗೆ ಹೇಳ್ತೀನಿ, ನಮ್ಮ DK ಶಿವಕುಮಾರ್ ಇದ್ದಾಗ ಅವರು ಜಲಮಂಡಳಿ ಜಲ ಸಚಿವರಾಗಿದ್ದರು. ಅವರು ಹೇಳ್ಬೇಕಾದ್ರೆ ನೀರು ಬಿಟ್ಬಿಡು,
ತಮಿಳುನಾಡು ಬಿಟ್ಬಿಟ್ರು, ಸಿಕ್ಕಾಪಟ್ಟೆ ತಮಿಳುನಾಡು ಕೇಳದಷ್ಟು ನೀರು ಬಿಟ್ಬಿಟ್ರು. ನಾವು ಏನೋ ನೀರು ಬಿಟ್ಟಿದ್ದಾರೆ, ಹೋಗ್ಲಿ ನೀರು, ಅದ್ರ ಬಗ್ಗೆ ನಾವು ಯಾಕೆ ಚರ್ಚೆ ಮಾಡಬೇಕು ಅಂತೇಳಿ ನೀರು ಬಿಟ್ಟಿದ್ದಕ್ಕೆ ವ್ಯಾಜ್ಯ ಮಾಡಬಾರ್ದು ಅಂತೇಳಿ ನಾವು ಈಗ ಮೇಕೆದಾಟ ಆಗುತ್ತೆ. ನೀವು ಬನ್ನಿ ಕೂತ್ಕೊಳ್ಳಿ, ಮಾತನಾಡಿ. ಮೇಕೆದಾಟಕ್ಕೆ ಬರೋದು ಎಷ್ಟು ನೀರು, ನೀವು ಯಾವ ರೀತಿ ಉಪಯೋಗಿಸ್ತೀರಿ, ನಮಗೆ ಯಾವ ರೀತಿ ಆಗುತ್ತೆ, ಇದೆಲ್ಲ ನಿಮ್ಮ ಚೀಫ್ ಮಿನಿಸ್ಟ್ರು ನಮ್ಮ ಚೀಫ್ ಮಿನಿಸ್ಟ್ರು ಕೂತು ಮಾತುಕತೆ ಆಡಿ ಒಂದು ಅದ್ಭುತವಾದ ಚಿಂತನೆ ನೀವು ಮಾಡಿ. ಸ್ಥಳ ಇದು ಸರಿನಾ, ಇದಿಲ್ಲ ಬೇರೆ ಕಡೆನಾ, ಅದನ್ನೂ ಮಾಡಿ. ನಾವು ಸರ್ಕಾರಕ್ಕೆ ಕೇಳ್ತೀವಿ, ಅಲ್ಲಿ ದೊಡ್ಡ ಕಾಡೆ ಮುಳುಗುತ್ತೆ, ಭಾರಿ ದೊಡ್ಡ ಕಾಡು, ಪ್ರಾಣಿಗಳು ಎಲ್ಲ ಹೋಗ್ತವೆ. ಅದನ್ನು ಎಲ್ಲ ಯೋಚನೆ ಮಾಡಿ ಗಂಭೀರವಾಗಿ ಮೇಕೆದಾಟು ಮಾಡೋದಕ್ಕೆ ತಮಿಳುನಾಡಿನ ಈಗಿನ ಮುಖ್ಯಮಂತ್ರಿ ಬೆಂಬಲ ಕೊಡೋದು ಒಳ್ಳೆಯದು. ಅವರಿಗೂ ಬಹಳ ಒಳ್ಳೆಯ ಅನುಕೂಲ ಆಗುತ್ತೆ. ಇದೊಂದೇ ಅಲ್ಲ, ಮೇಕೆದಾಟು ಸರ್ಕಾರ, ಕರ್ನಾಟಕ ಸರ್ಕಾರ ನೀವು ಪಾದಯಾತ್ರೆ ಮಾಡಿದ್ರಿ, ಈಗ ಮೇಕೆದಾಟು ಯೋಜನೆಗೆ ಎಷ್ಟು ಹಣ ಇಟ್ಟಿದ್ದೀರಿ, ಪ್ರಾಜೆಕ್ಟ್ ರಿಪೋರ್ಟ್ ಏನು, ಏನೇನು ಪ್ಲಾನ್ ಮಾಡಿಸಿದಿರಿ, ಆರ್ಕಿಟೆಕ್ಟ್ ಯಾರು, ಎಲ್ಲಿಂದ ಎಷ್ಟು ಹಣ ಏನ್ ಮಾಡಿದಿರಿ ನೀವು. ಆದ್ರಿಂದ ಶಿವಕುಮಾರ್ ಅವರೇ, ನಿಮ್ಮ ಮೇಲೂ ವಿರುದ್ಧ, ಅಲ್ಲಿ ಜೋಸೆಫ್ ವಿಜಯ್ ಮೇಲೂ ವಿರುದ್ಧ, ನೀವಿಬ್ಬರು ಒಂದೇ, ಒಂದು ನಾಣ್ಯದ ಎರಡು ಮುಕ್ಕಳು, ಅದರಿಂದ ನಾವೇನು ಬೇರೆ ಇಲ್ಲ. ಮತ್ತು ಇಲ್ಲಿ ನಮ್ಮಲ್ಲಿ ಪಕ್ಕದಲ್ಲಿ ಬಿಡದಿ ಸತ್ಯಾಗ್ರಹ, ಈ ಬಿಡದಿ ಸತ್ಯಾಗ್ರಹ ರಾಜಕೀಯ ಆಗ್ತಾ ಇದೆ. ಕುಮಾರಸ್ವಾಮಿ, DK ಶಿವಕುಮಾರ್ದು ಇದು ರಾಜಕೀಯ, ನಾವು ಅದಕ್ಕೆ ತಯಾರಾಗಿಲ್ಲ. ಕನ್ನಡ ಒಕ್ಕೂಟ ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲ ನಾವು ಕೊಡ್ತೀವಿ, ಭದ್ರವಾಗಿ ಬೆಂಬಲ ಕೊಡ್ತೀವಿ. MES ನಿಷೇಧ ಮಾಡಲೇಬೇಕು, ಮಹದಾಯಿ ಕಳಸಾ ಬಂಡೂರಿ ಆಗಲೇಬೇಕು. ಇದಕ್ಕಾಗಿ ನಮ್ಮ ಎಲ್ಲ ಒಕ್ಕೂಟದವರು ಇಷ್ಟಲ್ಲೇ ಸಭೆ ಸೇರ್ತೀವಿ. ಕರ್ನಾಟಕ ಬಂದ್, ತಮಿಳುನಾಡು ವಿರುದ್ಧ, ಕರ್ನಾಟಕದ ವಿರುದ್ಧ, ಬರೀ ಒಬ್ಬರೇ ಅಲ್ಲ, ತಮಿಳುನಾಡು ವಿರುದ್ಧ, ಕರ್ನಾಟಕ ವಿರುದ್ಧ, ಎರಡು ವಿರುದ್ಧವೇ ಕರ್ನಾಟಕ ಬಂದ್, ಇಡೀ ಕರ್ನಾಟಕದಾದ್ಯಂತ. ಈ ಕರ್ನಾಟಕ ಬಂದ್ನಲ್ಲಿ ಬರೀ ಒಂದೇ ವಿಚಾರ ಅಲ್ಲ, ಸಮಗ್ರ ಕನ್ನಡಿಗರ ವಿಚಾರ, ಸಮಗ್ರ ಕರ್ನಾಟಕದ ವಿಚಾರ, ಎಲ್ಲವನ್ನೂ ಹಿಂದಿ ವಿರೋಧಿಸತಕ್ಕಂಥದ್ದು ಮತ್ತು ಮಹದಾಯಿ ಬಗ್ಗೆ ಮಾಡತಕ್ಕಂಥದ್ದು, ಕನ್ನಡಿಗರ ಉದ್ಯೋಗ, ಕನ್ನಡ ಶಾಲೆಗಳಿಗೆ ಅನುದಾನ ಎಲ್ಲವನ್ನು ಸೇರಿಸಿ ಒಂದು ಅಮೋಘವಾದಂಥ ಅಖಂಡ ಕರ್ನಾಟಕ ಬಂದನ್ನ ನಮ್ಮ ಒಕ್ಕೂಟದವರು ನಾವು ಮಾಡ್ತೀವಿ. ಅದಕ್ಕಾಗಿ ಗೋವಿಂದ ಅಂತ ಹೇಳಿದ್ದೀನಿ, ನಾವೆಲ್ಲರೂ ಸೇರಿ ಈ ಒಂದು 3-4 ದಿವಸದಲ್ಲಿ ಮೀಟಿಂಗ್ ಮಾಡೋಣ. ಮೀಟಿಂಗ್ ಮಾಡಿ ಯಾರಿಗೂ ತೊಂದರೆ ಇಲ್ಲದಿರತಕ್ಕಂಥ ದಿನಾಂಕವನ್ನ ನಾವು ಮಾಡ್ತೀವಿ. ಮತ್ತೊಮ್ಮೆ ಹೇಳ್ತೀನಿ, ತಮಿಳುನಾಡಿಗೆ ಬರ್ತೀವಿ, ನೀವೆಲ್ಲ ಅಲ್ಲಿರಿ, ನಾವು ಬರ್ತೀವಿ.